ಗೌರಿ ಮತ್ತು ಶ್ರೀಕಾಂತ್ ಇಬ್ಬರು ತಿಂಡಿ ತಿಂದು ಹಾಸ್ಪಿಟಲ್ ಕಡೆ ಹೊರಟರು. ಹಾಸ್ಪಿಟಲ್ನಲ್ಲಿ ಇವರಿಬ್ಬರನ್ನು ಒಟ್ಟಿಗೆ ನೋಡಿದ ಅಜ್ಜಿಗೆ ಖುಷಿ ತುಂಬಿ ತುಳುಕುತ್ತಿತ್ತು. ಇಬ್ಬರು ಅಜ್ಜಿಯ ಬಳಿ ಹೋದರು. ಶ್ರೀಕಾಂತ್, ಎಲ್ಲಿ ಹರ್ಷ ಎಂದನು. ಅಷ್ಟರಲ್ಲಿ ಅವನ ಹಿಂದೆ ಬಂದ ಹರ್ಷ, ಇಲ್ಲೇ ಇದ್ದೀನಿ ಅಣ್ಣ, ಡಾಕ್ಟರ್ ಡಿಸ್ಚಾರ್ಜ್ ಮಾಡಿಸಲು ಒಂದಿಷ್ಟು ಫಾರ್ಮಾಲಿಟೀಸ್ ಫಿಲ್ ಮಾಡಲು ಹೇಳಿದ್ದರು, ಸೊ ಅಲ್ಲಿಗೆ ಹೋಗಿದ್ದೆ ಎಂದನು. ಓಕೆ, ತಿಂಡಿ ತಿನ್ನಲು ಹ್ಯಾಂಡ್ ವಾಶ್ ಮಾಡಿಕೊಂಡು ಬಾ, ಗೌರಿ ತಿಂಡಿ ತಂದಿದ್ದಾಳೆ ಎಂದನು. ಹರ್ಷ ಅದಕ್ಕೆ, ಅತ್ತಿಗೆ ನೀವೇ ಮಾಡಿದ ತಿಂಡಿನಾ ಎನ್ನುತ್ತಾ ಬಾಟಲ್ ಪಡೆದು ಹ್ಯಾಂಡ್ ವಾಶ್ ಮಾಡಿಕೊಳ್ಳಲು ನಡೆದ. ಗೌರಿ ನಗು ಬೀರುತ್ತಾ ಅಜ್ಜಿಯ ಹತ್ತಿರ ನಡೆದು ಅವರನ್ನು ಕೂರಿಸಲು ಸಹಾಯ ಮಾಡಿದಳು ಮತ್ತು ಅವಳ ಮುಖವನ್ನು ಕ್ಲೀನ್ ಮಾಡಿ ತಿಂಡಿ ತಿನ್ನಿಸಲು ಮುಂದಾದಳು. ಅಜ್ಜಿ ತಿಂಡಿ ತಿನ್ನುತ್ತಾ, ಶ್ರೀಕಾಂತ್, ನೀವಿಬ್ಬರದು ತಿಂಡಿ ಆಯ್ತಾ ಎಂದರು. ಹ್ಞೂ ಅಜ್ಜಿ, ಆಯಿತು ಎನ್ನುತ್ತಾ ಅಜ್ಜಿಯ ಕಾಲುಗಳನ್ನು ಒತ್ತುತ್ತಿದ್ದನು. ಗೌರಿ ನಿಧಾನವಾಗಿ ತಿನ್ನಿಸುತ್ತಿದ್ದಳು. ಹರ್ಷ ಅಲ್ಲಿಗೆ ಬಂದು, ಅತ್ತಿಗೆ ಏನೇ ಆದರೂ ನಿಮ್ಮಡಿಗೆ ಸೂಪರ್, ಪ್ಲೀಸ್ ಇನ್ನೊಂದು ಸ್ವಲ್ಪ ತಿಂಡಿ ಹಾಕೊಡಿ ಎನ್ನುತ್ತಾ ಅವಳ ಮುಂದೆ ಖಾಲಿ ಪ್ಲೇಟ್ ಹಿಡಿದನು. ಗೌರಿ ನಗುತ್ತಾ, ಅಯ್ಯೋ ನಿಮಗೆ ಅಂತ ತಾನೇ ಮಾಡಿರೋದು ಎನ್ನುತ್ತಾ ಅವನಿಗೆ ತಿಂಡಿ ಬಡಿಸಿಕೊಟ್ಟಳು. ಹರ್ಷನನ್ನು ನೋಡುತ್ತಾ, ಏನಂದ್ರು ಡಾಕ್ಟರ್ ಅಜ್ಜಿಗೆ, ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತ ಎಂದನು. ಹ್ಞೂ ಹರ್ಷ, ಹ್ಞೂ ಅಣ್ಣ, ಇವತ್ತು ಸಂಜೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡುತ್ತಾರೆ ಅನಿಸುತ್ತೆ ಎಂದನು. ಗೌರಿ ಅಜ್ಜಿಗೆ ತಿಂಡಿಯನ್ನು ತಿನ್ನಿಸುತ್ತಾ ಅವರ ಮುಖವನ್ನು ಮತ್ತೆ ಕ್ಲೀನ್ ಮಾಡಿದಳು ಮತ್ತು ಅಜ್ಜಿಗೆ, ನೀವಿನ್ನೂ ಯೋಚನೆ ಮಾಡಬೇಡಿ, ನಾವು ಇವತ್ತು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೀವಿ ಎಂದಳು. ಅಜ್ಜಿ ಸಣ್ಣ ನಗು ಬೀರಿ, ನೀನು ನಮ್ಮನೆಗೆ ಬಂದಿರೋದ್ರಿಂದ ನನಗೆ ಖುಷಿ ವಿಚಾರ, ಇನ್ನು 1 ತಿಂಗಳು ಹಾಸ್ಪಿಟಲ್ಲೇ ಇದ್ದರೂ ನನಗೆ ಚಿಂತೆ ಇಲ್ಲ ಎಂದನು. ಶ್ರೀಕಾಂತ್, ಅಂದರೆ ಏನಜ್ಜಿ ಅದರರ್ಥ ಎನ್ನುತ್ತಾ ಗೌರಿಯ ಬಳಿ ಬಂದು ನಿಂತನು. ಗೌರಿ ಹಣೆಯ ಮೇಲೆ ಕೈ ಆಡಿಸುತ್ತಾ, ಅಜ್ಜಿ, ಗೌರಿ ಇಲ್ಲ ಅಂದಿದ್ದರೆ ನನಗೆ ನನ್ನ ಮಕ್ಕಳನ್ನು ಒಂಟಿಯಾಗಿ ಬಿಟ್ಟು ಬಂದೆನಲ್ಲ ಎಂಬುವ ಚಿಂತೆ ಇತ್ತು. ಆದರೆ ಇವಾಗ ಅವೆಲ್ಲ ಯೋಚನೆ ಇಲ್ಲ, ನನ್ನ ಗೌರಿ ಇದ್ದಾಳಲ್ಲ, ನನಗೆ ಯಾವುದೇ ಚಿಂತೆಯೂ ಇಲ್ಲ ಎಂದರು. ಶ್ರೀಕಾಂತ್, ಏನು ನೀವಿಬ್ಬರು ಒಂದಾಗಿ ನಮ್ಮನ್ನು ದೂರ ಮಾಡ್ತಿದ್ದೀರಾ ಎಂದನು. ಅಷ್ಟರಲ್ಲಿ ಅಜ್ಜಿ, ಅಯ್ಯೋ ನೀವು ನನ್ನ ಮುದ್ದು ಕಂದಗಳು, ನೀವಿಲ್ಲದೆ ನಾನಿಲ್ಲ ಎನ್ನುತ್ತಾ ಅವರನ್ನು ಕೆನ್ನೆಗೆ ಮುತ್ತಿಟ್ಟಳು. ಶ್ರೀಕಾಂತ್ ಮತ್ತು ಹರ್ಷ ಇಬ್ಬರ ಕಣ್ಣಲ್ಲೂ ನೀರು ಬಂದಿತ್ತು. ಗೌರಿ ಇವರನ್ನು ನೋಡುತ್ತಲೇ ಇದ್ದಳು. ಅಷ್ಟರಲ್ಲಿ ಅಜ್ಜಿ ನೋಡಲು ಡಾಕ್ಟರ್ ಬಂದರು. ಅವರನ್ನು ನೋಡಿ, ಹೇಗಿದ್ದಾರೋ ಮನೋಹರ ನಮ್ಮ ಲೇಡಿ ಬಾಂಡ್ ಎಂದನು ತಮಾಷೆ ಮಾಡುತ್ತಾ ಶ್ರೀಕಾಂತ್. ಮನೋಹರ್, ಮೊದಲು ಅಜ್ಜಿ ತುಂಬ ಸ್ಲೋ ಆಗಿ ರಿಕವರ್ ಆಗ್ತಿದ್ರು, ಬಟ್ ನೋಡು ಇವಾಗ ಫುಲ್ ಫಿಟ್ ಆಗಿದ್ದಾರೆ ಎಂದನು. ಅಜ್ಜಿ ಗೌರಿಯನ್ನು ಕೈ ಹಿಡಿದು ಅವಳನ್ನೇ ನೋಡುತ್ತಾ ಮಲಗಿದ್ದರು. ಅಷ್ಟರಲ್ಲಿ ಡಾಕ್ಟರ್ ಶ್ರೀಕಾಂತ್ನನ್ನು ನೋಡಿ, ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಿದೆ ಮತ್ತು ಇವತ್ತು ಮಧ್ಯಾಹ್ನ ಕರ್ಕೊಂಡು ಹೋಗ್ಬೋದು ಎನ್ನುತ್ತಾ ಶ್ರೀಕಾಂತ್ ಹೆಗಲ ಮೇಲೆ ಕೈ ಇಟ್ಟು, ಸ್ವಲ್ಪ ಕೇರ್ ಮಾಡಬೇಕು ಎಂದನು. ಶ್ರೀಕಾಂತ್ ತಲೆಯಾಡಿಸಿದನು. ಸಂಜೆ ಅಜ್ಜಿಯನ್ನು ಕರೆದುಕೊಂಡು ನಿಖಿಲ್, ಹರ್ಷ ಮತ್ತು ಶ್ರೀಕಾಂತ್ ಮನೆಗೆ ಬಂದರು. ರುಕ್ಮಿಣಿ ಮತ್ತು ಗೌರಿ ಅಜ್ಜಿಗೆ ಆರತಿ ತಂದು ಬೆಳಗ್ಗೆ ಮನೆಯ ಒಳಗೆ ಕರೆದುಕೊಂಡರು. ಅಜ್ಜಿಗೆ ಇಂದು ತನಗೆ ಮತ್ತು ತನ್ನ ಮನೆಗೆ ಮರುಹುಟ್ಟು ಬಂದಂತೆ ಅನ್ನಿಸುತ್ತಿತ್ತು. ಗೌರಿ ಮನೆಗೆ ತಕ್ಕ ಸೊಸೆ ಎಂಬುದು ಅವರಿಗೆ ತಿಳಿದಿತ್ತು. ನಂತರ ಎಲ್ಲರೂ ಊಟಕ್ಕೆ ಕುಳಿತರು. ಅಜ್ಜಿಗೆ ಗೌರಿ ಊಟ ತಿನ್ನಿಸಿದಳು. ನಂತರ ಅವರನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಹಾಸಿಗೆಯ ವ್ಯವಸ್ಥೆ ಮಾಡಿದಳು ಮತ್ತು ಅಜ್ಜಿಯ ಕುಳಿತು, ಅಜ್ಜಿ, ಇಂದಿನಿಂದ ನಾನು ಇಲ್ಲೇ ನಿಮ್ಮ ಜೊತೆಲೇ ಮಲಗ್ತೀನಿ ಎಂದಳು. ಅಜ್ಜಿ ಅದಕ್ಕೆ ನಗುತ್ತಾ, ಇದೇನಮ್ಮ, ಮದುವೆಯಾಗಿ 1 ದಿನ ಆಗಿದೆ, ಆಗಲೇ ಇಲ್ಲಿ ಮಲಗ್ತೀನಿ ಅಂತೀಯಲ್ಲ, ಇದು ಸರಿಯಲ್ಲ ಬಿಡು, ಬೇಡ, ಅಲ್ಲೇ ಹೋಗಿ ಮಲಗು, ನೀನು ನಿಮ್ಮ ರೂಮಲ್ಲೇ ಮಲಗಬೇಕು ಮಗಳೇ ಎಂದರು. ಇಲ್ಲ ಅಜ್ಜಿ, ಇವಾಗ ನಿಮಗೆ ರಾತ್ರಿ ವೇಳೆ ಏನಾದರೂ ಬೇಕು ಅಂದರೆ ನಿಮಗೆ ಸಹಾಯ ಯಾರಾದರೂ ಬೇಕಲ್ವಾ, ಹಾಗಾಗಿ ನಾನು ಇಲ್ಲೇ ಉಳ್ಕೊಳ್ತೀನಿ ಎಂದಳು. ಅಲ್ಲಿಗೆ ಒಂದು ಜಗ್ ನೀರು ಹಿಡಿದು ಬಂದ ರುಕ್ಮಿಣಿ ಜಗ್ ಕೆಳಗೆ ಇಡುತ್ತಾ, ಬೇಡ ಗೌರಿ, ನಾನಿರ್ತೀನಿ, ನೀನು ಹೋಗಿ, ನಾನು ಅಜ್ಜಿಯ ಧ್ಯಾನದಿಂದ ನೋಡ್ಕೊಳ್ತೀನಿ ಎಂದಳು. ಅಜ್ಜಿ, ರುಕ್ಕು ಇರ್ತಾಳೆ ಬಿಡು ಎಂದರು. ಆದರೂ ಅಜ್ಜಿ, ಅಕ್ಕನ ಮಕ್ಕಳು ಅಮ್ಮ ಬೇಕು ಅಂದರೆ ಎನ್ನುತ್ತಾ ಕುಳಿತಳು ಗೌರಿ. ತಕ್ಷಣ ರುಕ್ಮಿಣಿ, ಅಯ್ಯೋ, ಅವರಿಬ್ಬರಿಗೂ ಅವರಪ್ಪ ಇದ್ದರೆ ಸಾಕು, ನಮ್ಮನ್ನು ಕೇಳೋದೇ ಇಲ್ಲ, ನೀವು ಚಿಂತೆ ಮಾಡಬೇಡಿ. ಆದರೂ ಒಂದು ಡೌಟು, ನೀವು ಮದುವೆಯಾದ 2ನೇ ದಿನವೇ ರೂಮಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ
ಏನೋ ನಿಮ್ಮ ಸಾಹೇಬರು ಜಾಸ್ತಿ ಕಾಟ ಕೊಡ್ತಾರಾ ಎಂದಳು. ಇವಳ ಈ ಮಾತು ಕೇಳಿ ಗೌರಿ ಏ ರುಕ್ಕಕ್ಕ ಎನ್ನುತ್ತಾ ಅವಳನ್ನೇ ನೋಡಿದರೆ ಅವಳ ಕೆನ್ನೆಯಲ್ಲಿ ನಾಚಿಕೆಯಿಂದ ಕೆಂಪಾಗಿದ್ದವು. ಅಜ್ಜಿಗೆ ಈ ಮಾತು ಕೇಳಿ ಸ್ವಲ್ಪ ನಗು ಬಂತು. ಇಲ್ಲ ಗೌರಿ, ಹೋಗಿ ನೀನು ಈ ಸಮಯ ಶ್ರೀಕಾಂತ್ ಜೊತೆ ಇರಬೇಕು. ಅದು ನಿನ್ನ ಕರ್ತವ್ಯ. ಒಬ್ಬ ಹೆಣ್ಣು ತನ್ನ ಗಂಡನಿಗಾಗಿ ಬದುಕುವುದು ಅವಳ ಧರ್ಮ ಎನ್ನುತ್ತಾ ಗೌರಿಗೆ ಹೇಳಿದರು. ಆದರೆ ಅಜ್ಜಿಯ ಮಾತು ಗೌರಿಯ ತಲೆ ಮೇಲೆ ಹೋದಂತೆ ಅನ್ನಿಸಿತ್ತಂತೂ ನಿಜ. ಗೌರಿ ಇನ್ನೇನು ಮಾಡಲಾಗದೆ ಸರಿ ಎನ್ನುತ್ತಾ ಅಜ್ಜಿ ರೂಮಿಂದ ಆಚೆ ನಡೆಯುತ್ತಿದ್ದಂತೆಯೇ ಆಚೆ ಕಡೆಯಿಂದ ಶ್ರೀಕಾಂತ್ ಕೂಡ ಅಜ್ಜಿ ರೂಮ್ಗೆ ಬರುತ್ತಿದ್ದ. ಇಬ್ಬರು ತಮಗೆ ತಿಳಿಯದಂತೆ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದುಕೊಂಡರು. ಶ್ರೀಕಾಂತ್, ಗೌರಿ ನೋಡ್ಕೊಂಡು ಬರೋದಲ್ವಾ ಎಂದನು. ಗೌರಿ ಏನೂ ಮಾತನಾಡದೆ ತನ್ನ ತಲೆ ಸವರಿಕೊಳ್ಳುತ್ತಿದ್ದಳು. ರುಕ್ಮಿಣಿ ಗೌರಿಯನ್ನು ನೋಡಿ, ಏನು ಶ್ರೀಕಾಂತಪ್ಪ ಕಂಪ್ಲೇಂಟ್ ಹೇಳ್ತಿದ್ದಾರೆ ನೋಡಿ ಗೌರಿ, ನಿಮ್ಮ ರೂಮ್ಗೆ ಬರಲ್ಲ, ನಾನು ಅಜ್ಜಿ ರೂಮಲ್ಲೇ ಇರ್ತೀನಿ ಅಂತಿದ್ಲು ಎಂದಳು ಗೌರಿಯನ್ನು ಚಿಡಾಯಿಸುತ್ತಾ. ಗೌರಿ ಏನು ಹೇಳ್ತಿದ್ದೀರಾ ಎನ್ನುವಂತೆ ರುಕ್ಮಿಣಿಯನ್ನು ನೋಡಿದಳು. ಶ್ರೀಕಾಂತ್ ಅಜ್ಜಿಯ ಬಳಿ ಹೋಗಿ, ನಿಮಗೆ ಏನೇ ಸಮಸ್ಯೆ ಇದ್ದರೂ ನನ್ನನ್ನು ಎಬ್ಬಿಸಿ ಆಯ್ತಾ ಎಂದನು. ಅದಕ್ಕೆ ರುಕ್ಮಿಣಿ, ನೀವೇನು ಯೋಚನೆ ಮಾಡಬೇಡಿ ಶ್ರೀಕಾಂತಪ್ಪ, ನಾನು ಅಜ್ಜಿ ಜೊತೆ ಇದೇ ರೂಮಲ್ಲಿ ಮಲಗ್ತೀನಿ ಎಂದಳು. ಶ್ರೀಕಾಂತ್ ಸರಿ ಎನ್ನುತ್ತಾ ಗೌರಿಯನ್ನು ಕರೆದುಕೊಂಡ ತನ್ನ ರೂಮ್ ಕಡೆ ಬಂದನು. ಗೌರಿ ಬೇಗ ಬೇಗ ತನ್ನ ರೂಮ್ಗೆ ಓಡಿ ಬಂದಂತೆ ಓಡಿದಳು. ಶ್ರೀಕಾಂತ್ ಅವಳ ಹಿಂದೆಯೇ ನಗುತ್ತಾ ಬರುತ್ತಿದ್ದನು. ರೂಮ್ಗೆ ಬಂದವನೇ ಡೋರ್ ಲಾಕ್ ಮಾಡಿದನು. ಅವಳನ್ನು ಕೈ ಹಿಡಿದು ತನ್ನ ಕಡೆ ಎಳೆದು, ಏನು ಅಮ್ಮೋರು, ನನ್ನ ಜೊತೆ ಇರೋಕೆ ಇಷ್ಟ ಇಲ್ವಾ ಎಂದನು. ಗೌರಿ ಇಲ್ಲ ಎಂದು ತಲೆ ಆಡಿಸಿದಳು. ಶ್ರೀಕಾಂತ್, ನಿಜ ಇಷ್ಟ ಇಲ್ವಾ ಎಂದನು. ಅಯ್ಯೋ ಹಾಗಲ್ಲ, ನಾನು ಅಜ್ಜಿ ಒಬ್ಬರೇ ಇರ್ತಾರೆ ಅಂತ ಆ ರೀತಿ ಹೇಳ್ದೆ, ಆದರೆ ರುಕ್ಕಕ್ಕ ಅಂದಳು. ಶ್ರೀಕಾಂತ್, ಬೇಕು ಅಂತಲೇ ನಾನು ಒಬ್ಬನೇ ಇರ್ತೀನಲ್ವಾ ಎಂದನು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು. ಗೌರಿ ನಾಚಿಕೆಯಿಂದ, ಸಾಹೇಬ್ರೇ ಏನಿದು ಎಂದಳು. ಶ್ರೀಕಾಂತ್, ಅದೇ ಏನಿದು, ನಾನು ಸಾಹೇಬ್ರೇ ಅನ್ನಬಾರ್ದು ಅಂತ ಹೇಳಿದ್ದೆ ಅಲ್ವಾ, ಮತ್ತೆ ಹಾಗೆ ಅಂತಿದ್ದೀರಿ ಎಂದನು. ಗೌರಿ ಮತ್ತೆ ತಲೆ ತಗ್ಗಿಸಿದಳು. ಶ್ರೀಕಾಂತ್ ತನ್ನ ಕೈಯಲ್ಲಿ ಅವಳ ಗಲ್ಲ ಹಿಡಿದು ಮೇಲೆ ಮುಖ ಮಾಡಿ, ನನ್ನ ಮೇಲೆ ಪ್ರೀತಿ ಇಲ್ವಾ ಎಂದನು. ಗೌರಿ ಮತ್ತೆ ಇಲ್ಲ ಎಂಬಂತೆ ತಲೆ ಆಡಿಸಿದಳು. ಶ್ರೀಕಾಂತ್, ನಿಜ ಪ್ರೀತಿ ಇಲ್ವಾ ಎಂದನು. ಗೌರಿ ಮತ್ತೆ ಸಿಟ್ಟು ಬಂದವಳಂತೆ, ಇದೆ ಅಂತ ಹೇಳಿದ್ದು ಅಂದ್ಲು. ಅವಳ ಮುಖದಲ್ಲಿ ಒಂಥರ ಕೋಪ ಕಾಣಿಸುತ್ತಿತ್ತು. ಇದೇ ಮೊದಲ ಬಾರಿಗೆ ಗೌರಿಯ ಕೋಪವನ್ನು ಮುಖ ನೋಡಿದ್ದ ಶ್ರೀಕಾಂತ್ ಅವಳ ಮೂಗಿಗೆ ತನ್ನ ಮೂಗನ್ನು ಸವರಿ, ಪರವಾಗಿಲ್ಲ, ನಮ್ಮ ಬಂಗಾರಿ ಕೋಪನು ಬರುತ್ತೆ ಎಂದನು. ಗೌರಿ ಅವನ ಎದೆ ಮೇಲೆ ಕೈಯಿಟ್ಟು ಹಿಂದೆ ತಳ್ಳುತ್ತಾ, ಏನಿಲ್ಲ ಸಾಹೇಬ್ರೆ, ತಪ್ಪಾಯಿತು, ನಾನು ನಿಮ್ಮ ಜೊತೆ ಕೋಪ ಮಾಡ್ಕೋಬಾರ್ದು ಎನ್ನುತ್ತಾ ಅವಳ ಕೈಯನ್ನೇ ನೋಡಿಕೊಳ್ಳುತ್ತಿದ್ದಳು. ಶ್ರೀಕಾಂತ್ ಅವಳ ಹಣೆಗೆ ತನ್ನ ಹಣೆಯನ್ನು ಗುದ್ದಿ, ಇನ್ನು ನಮ್ಮಿಬ್ಬರ ಮಧ್ಯೆ ಈ ಸಾಹೇಬ್ರೆ, ಸಾರಿ, ಥ್ಯಾಂಕ್ಸ್ ಇವೆಲ್ಲಕ್ಕೂ ಜಾಗ ಇರಬಾರದು. ನಮ್ಮ ಪುಟ್ಟ ಪ್ರೇಮ ಪ್ರಪಂಚದಲ್ಲಿ ನೀನು ನಾನು ಅಷ್ಟೇ ಎಂದನು. ಗೌರಿ ತಟ್ಟನೆ, ಅಂದರೆ ಅಜ್ಜಿ ನಿಖಿಲಣ್ಣ ಹರ್ಷ ಎಂದಳು. ಅವಳನ್ನೇ ನೋಡುತ್ತಾ ಅವಳ ಮುಗ್ಧ ಮಾತು ಕೇಳಿ ಶ್ರೀಕಾಂತ್ ನಗು ತಡೆಯಲಾಗದೆ, ಅವರೆಲ್ಲ ಮನೆಯಲ್ಲಿರ್ತಾರೆ, ನಮ್ಮ ಮನಸ್ಸಲ್ಲಿ ಇರ್ತಾರೆ, ಆದರೆ ಹೃದಯದ ಪ್ರೇಮ ಕೊಠಡಿಯಲ್ಲಿ ಅಲ್ಲ ಎಂದನು. ಗೌರಿ ಡೌಟ್ ಬಂದಂತೆ ತಲೆ ಮೇಲೆ ಕೈಯಿಟ್ಟು, ಹಾಗಂದ್ರೆ ಎಂದಳು. ಶ್ರೀಕಾಂತ್ ಅವಳ ಮುಖವನ್ನು ಅವನ ಮುಖದ ಹತ್ತಿರ ತಂದು ಕಿವಿಯ ಬಳಿ ತೆಗೆದುಕೊಂಡು ಹೋಗಿ ತುಂಟತನದೊಂದಿಗೆ ಅಂದ, ಈ ರೂಮಲ್ಲಿ ನಾವಿಬ್ರು ಇಷ್ಟತ್ರ ಇರೋ ಥರ ಅಜ್ಜಿ ನಿಖಿಲ್ ಹರ್ಷ ಅವರೆದುರು ಮಾಡೋಕ್ಕಾಗುತ್ತಾ ಎಂದನು. ಗೌರಿ ಅವನನ್ನು ಹಿಂದೆ ತಳ್ಳುತ್ತಾ, ಸಾಹೇಬ್ರೆ ಎಂದಳು. ಅವಳ ಮುಖದಲ್ಲಿ ನಾಚಿಕೆಯಿಂದ ಕೆಂಪು ತುಂಬಿತ್ತು. ಅದನ್ನು ನೋಡಿದ ಶ್ರೀಕಾಂತ್ ನಗುತ್ತಾ, ಮನಸ್ಸಿಗೂ ಮನೆಯವರ ಪ್ರೀತಿಗೂ ಇರೋ ವ್ಯತ್ಯಾಸ ಇದೆ ಎಂದು ಅವಳ ತುಟಿಗೆ ಟ್ಯಾಪ್ ಮಾಡಿದ್ದ. ನನ್ನ ಪ್ರೀತಿಯ ಬಂಗಾರಿಗೂ ಎಂದನು. ಗೌರಿ ಏನೂ ಅರ್ಥ ಆದವಳಂತೆ ಅವನನ್ನು ತಬ್ಬಿ ಹಿಡಿದಳು. ಶ್ರೀಕಾಂತ್, ಎಷ್ಟು ದಿನ ನೀನು ನಾನು ಇಬ್ಬರು ಬೇರೆ ಆಗಿದ್ದವು, ಆದರೆ ಇನ್ನು ನಾವಿಬ್ಬರು ಒಂದೇ. ನನ್ನದೆಲ್ಲವೂ ನಿನಗೆ ಮತ್ತು ಸಂಪೂರ್ಣ ನನ್ನನ್ನು ಪಡೆಯುವ ಅಧಿಕಾರ ನಿನಗಿದೆ ಮತ್ತು ನನಗೂ ಎಂದನು. ಗೌರಿ ಇದನ್ನು ಕೇಳಿ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿ ಮಾಡಿದಳು. ಶ್ರೀಕಾಂತ್ ಅವಳನ್ನು ಸ್ವಲ್ಪ ತಬ್ಬಿ ಅವಳ ಬೆನ್ನನ್ನು ಸವರುತ್ತಾ, ಇಡೀ ರಾತ್ರಿ ಹೀಗೆ ಇರೋಣವಾ, ಇಲ್ಲ ಮನಗೋ ಪ್ಲ್ಯಾನ್ ಏನಾದರೂ ಇದೆಯಾ ಎಂದನು. ಗೌರಿ ತಕ್ಷಣ ಅವನಿಂದ ದೂರ ಆಗಿ ಡ್ರೆಸ್ ರೂಮ್ ಕಡೆ ಓಡಿದಳು. ಶ್ರೀಕಾಂತ್ ಬಂದು ಮಲಗಿದ. ಗೌರಿ ತನ್ನ ಸಾರಿಯನ್ನು ಬದಲಿಸಿ ಒಂದು ಸಿಂಪಲ್ ಪೈಜಾಮ ಕುರ್ತಿ ಹಾಕಿ ಬಂದು ಮಲಗಿದಳು. ಅವಳ ಕಣ್ಣುಗಳು ಶ್ರೀಕಾಂತ್ನನ್ನು ನೋಡಿ ಅವನ ಕೂದಲಿಗೆ ಕೈಯಾಡಿಸಿ,
ಗುಡ್ ನೈಟ್ ಯಜಮಾನ್ರೇ ಎಂದಳು. ಆ ಮಾತಿಗೆ ಶ್ರೀಕಾಂತ್ ಕಣ್ಣು ತೆರೆದವು. ಗುಡ್ ನೈಟ್ ಹೆಂಡ್ತಿ ಎಂದನು. ಅವನ ಕಣ್ಣುಗಳಲ್ಲಿ ಖುಷಿ ತುಂಬಿತ್ತು. ಅವಳ ಕೈಗೆ ಮುತ್ತಿಟ್ಟು ಗುಡ್ ಗರ್ಲ್ ಎಂದನು. ಈ ಮಾತು ಅವಳಿಗೆ ಅಂದಿನ ಮೆಸೇಜ್ ನೆನಪು ಮಾಡಿತ್ತು. ಅವಳು ನಾಚಿ ಇನ್ನೊಂದು ಕಡೆ ಮಗ್ಗುಲು ಮಾಡಿ ಮಲಗಿದಳು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ಕಥೆಯನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.